ಪರಸ್ತ್ರೀಯರ ಜೊತೆ ಗುಪ್ತ ಸಂಬಂಧ ಇಟ್ಟುಕೊಂಡಿದ್ದರೆ ಇವತ್ತೇ ನೀವು ಈ ಕೆಲಸ ಮಾಡಬೇಕು. ಹೌದು, ಇಲ್ಲದಿದ್ದರೆ ನಿಮ್ಮ ಪರಸ್ತ್ರೀ ಸಹವಾಸದ ಗುಟ್ಟು ರಟ್ಟಾಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಅದು ಯಾವ ಕೆಲಸ ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು ಇದ್ದರೆ ಅಥವಾ ಇಂತಹದ್ದೇನಾದರೂ ನಡಿಬೇಕು ಅಂದುಕೊಂಡಿದ್ದರೆ ಪ್ರಧಾನ ತಾಂತ್ರಿಕರು ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಪರಸ್ತ್ರೀ ವ್ಯಾಮೋಹಕ್ಕೆ ಸಿಕ್ಕಿರುವವರು ಅಥವಾ ಪರಪುರುಷನ ವ್ಯಾಮೋಹಕ್ಕೆ ಬಲಿಯಾದವರು ನೀವು ಕೆಲವು ತಂತ್ರಗಳನ್ನು ಮಾಡಿಕೊಳ್ಳುವುದರಿಂದ ಎಲ್ಲವೂ ಹತೋಟಿಗೆ ಬರುತ್ತೆ. ಆ ತಂತ್ರದಿಂದ ನಿಮ್ಮ ಕೆಲವು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ನೀವು ಇವತ್ತೇ ಮಾಡಬೇಕು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬಂದರೆ ಅದು ಸಾಮಾನ್ಯವಾಗಿ ಸಲುಗೆ ಪ್ರೀತಿಯ ಅರ್ಥವಾಗಿರುತ್ತೆ ಮತ್ತು ಅದು ನೈತಿಕವಾಗಿರುತ್ತೆ. ಆದರೆ ಅದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪರಸ್ಪರ ಗುಪ್ತ ಸಮಾಲೋಚನೆಯ ಹೊಂದಾಣಿಕೆಯಲ್ಲಿ ಒಂದಾದರೆ ಅವನು ಅನೈತಿಕ ಸಂಬಂಧವಾಗುತ್ತದೆ. ಬೆಳೆಯುತ್ತಾ ನೈತಿಕತೆ ಅನೈತಿಕತೆಯಾದಾಗ ಕೆಲವು ತಪ್ಪು ದಾರಿಗಳು ಬಂದಾಗ ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಅವರೊಡನೆ ವಿಲೀನವಾಗಿ ಜೀವನವೇ ಮರೆತು ಹೋಗುತ್ತೀರಿ. ಇದರಿಂದ ವಾಸ್ತವ ಬದುಕಿನ ಪರಿಸ್ಥಿತಿಗಳ ಅರಿವೇ ಇಲ್ಲದೆ ನಿಮ್ಮ ಪಾಡಿಗೆ ನೀವು ಅವರದ್ದೇ ಚಿಂತೆಯಲ್ಲಿರುತ್ತೀರಿ. ಇಂತಹ ಸಮಸ್ಯೆಗಳು ಎದುರಾದಾಗ ಖಂಡಿತ ಹೇಳ್ತೀನಿ, ನಿಮ್ಮ ಬದುಕಿನಲ್ಲಿ ಒಂದು ಕ್ಷಣವೂ ನಿಮಗಾಗಿ ಮೀಸಲಿಡಲು ಸಾಧ್ಯವಿಲ್ಲ. ಇದರಿಂದ ನಿಮ್ಮ ಬದುಕಿನಲ್ಲಿ ಆಗುವಂತಹ ಬದಲಾವಣೆಗಳು, ಹೊಸ ಬಟ್ಟೆ ಖರೀದಿ ಮಾಡೋದಾಗಿರಬಹುದು ಅಥವಾ ಹೊಸ ಚಪ್ಪಲಿ ಖರೀದಿ ಮಾಡೋದಾಗಿರಬಹುದು ಅಥವಾ ಮನೆಯಲ್ಲಿ ಅಡುಗೆ ತಿಂಡಿ ಮಾಡೋದಾಗಿರಬಹುದು, ಮಕ್ಕಳಿಗೆ, ಗಂಡನಿಗೆ ಅಥವಾ ಹೆಂಡತಿ ಮಕ್ಕಳಿಗೆ ಮಾಡುವ ಕೆಲಸ ಮಾಡದೆ ಅವರ ಮೇಲೆ ತದೇಕ ಚಿತ್ತದ ಗಮನಗಳು ಇದ್ದಾಗ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಅಂದರೆ ಕಾಲಕ್ರಮೇಣ ಅವರ ಆಲೋಚನೆಗಳು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಬಂದರೆ ಆಗುವಂತಹ ಅನುಕೂಲವೋ ಅನಾನುಕೂಲವೋ ಅಥವಾ ಅವರ ಸಹವಾಸ ಮಾಡಬಹುದೇ ಅಥವಾ ಮಾಡಬಾರದೇ ಈ ಎಲ್ಲ ಗೊಂದಲಗಳಿಗೆ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಧಾನ ತಾಂತ್ರಿಕರು ದೈವಜ್ಞರೂ ಆದ ಶ್ರೀ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ, ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಅವರು ಬೇಕಾಗಿದ್ದರೆ, ಅವರು ಆಗಬೇಕು ಅನ್ನೋದಾದರೆ ಖಂಡಿತ ಅವರೇ ನಿಮಗೆ ತಿಳಿಸ್ತಾರೆ. ಅವರು ಹಾಕಿದ ಕೆರೆ ದಾಟದಿದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ, ತೊಂದರೆಗಳು ಎದುರಾಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಧನ್ಯವಾದಗಳು.